ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸದ್ಯಕ್ಕೆ ಎಲ್ಲಿದ್ದೀನಿ ಅಂದ್ರೆ ಬೈಪಾಸ್, ಹಾಸನ ಬೈಪಾಸ್. ಅಲ್ಲಿಗೆ ಈಗ ಒಳನೇಸಿಪುರಕ್ಕೆ ಹೋಗ್ತಾ ಇದೀವಿ. ಪೆಟ್ರೋಲ್ ಹಾಕ್ಸಿ ಬರಕ್ ಹೋಗಿದ್ದಾನೆ. ಏನಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಜಾತ್ರೆ ಆಗಿ 2 ದಿವಸ ಆಯ್ತು, ಬಟ್ ಈಗ ಹೋಗ್ತಾ ಇದೀವಿ. ಒಂದ್ ಬೈಕಲ್ಲಿ ಹೋಗ್ತಾ ಇದೀವಿ, ನನ್ ಬೈಕಲ್ಲಿ ಹೋಗ್ತಾ ಇಲ್ಲ. ಯಾಕಂದ್ರೆ ನನ್ನ ಕೈ ಅಷ್ಟು ಇನ್ನೂ ರಿಕವರ್ ಆಗಿಲ್ಲ, ಒಂದು ತಿಂಗಳಾದ್ರು. ಕರೆಕ್ಟಾಗಿ ಹಿಂಗೆ ಮೆಚ್ಚಕ್ಕೂ ಆಗಲ್ಲ, ಹಿಂಗ್ ಬಿಡಕ್ಕೂ ಆಗಲ್ಲ. 2 kg ಮೇಲೆ ಎತ್ತಕ್ಕೂ 2 kg ಎತ್ತೋದು ಬಹಳ ಕಷ್ಟ. ಈಗ ಟೈಮು ನಿಯರ್ 7 ಗಂಟೆ ಆಗೈತೆ. ಈಗ ಹೋಗ್ತಾ ಇದೀವಿ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು, ಮತ್ತೆ ಜಾತ್ರೆ ನೋಡ್ತಾ ಬರೋಣ ಅಂತ. ಜಾತ್ರೆಗೆ ಹೋಗೋ ಇಂಟೆನ್ಷನ್ ಇರಲಿಲ್ಲ, ಬಟ್ ದೇವಸ್ಥಾನಕ್ಕೆ ಹೋಗಿನೇ ಇರೋ ಗೊತ್ತಿಲ್ಲ. ಬಟ್ ಇತ್ತೀಚೆಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಆಸೆ ಇರೋದ್ರಿಂದ ಹೋಗ್ತಾ ಇರೋದು. ಸೊ ಬನ್ನಿ ಹೋಗೋಣ. ಹೋಗ್ತಾ ಇದೀವಿ ಈಗ. ಇಲ್ಲಿ ಬೈಪಾಸ್ ಹತ್ರ ಇದೀವಿ. ಬೈಕ್ ಓಡಿಸಿ 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 ಹಿಂದೆ ಕುತ್ಕೊಂಡು ಹೋಗಿ ಒಂಥರ ಆಗಲ್ಲ, ಓಡಿಸಿ ಅಭ್ಯಾಸ ಆಗಿ ಹಿಂದೆ ಕುತ್ಕೋತೀವಿ. ಫಸ್ಟ್ ಆಫ್ ಆಲ್ ಹಿಂದೆ ಕುತ್ಕೊಳ್ಳೋಕ್ಕೂ ಬರೋಲ್ಲ, ಮತ್ತೆ ಹಿಂದೆ ಕುತ್ಕೊಳ್ಳೋಕ್ಕೂ ಭಯ. ಹಾಗಾಗಿ ನಿಜ ಬರಲ್ಲ. ಕತ್ಲಾಕ್ ಬಂದಿದೆ. ಇನ್ನ ಕತ್ಲ ಆಯ್ತು, ಆಲ್ಮೋಸ್ಟ್ 30 ಕಿಲೋಮೀಟರ್ ಐತೆ. ನಿಧಾನಕ್ಕೆ ಹೋಗ್ತೀನಿ, ನಿಧಾನಕ್ಕೆ ಹೋಗ್ಬೇಕು ಅಂತ ಕೂತು ಇದ್ ಮಾಡಿದ್ವಿ. ಇಲ್ಲ ಅಂದ್ರೆ ಸ್ವಲ್ಪ ಓಡ್ಸೋಕೆ ಏನಿಲ್ಲ, ಓದ್ಬೋದು, ಬಟ್ ಎಳೆಯಕ್ಕೆಲ್ಲ ಆಗಲ್ಲ ಕೈಯಲ್ಲಿ. ಹಾಗಾಗಿ ಎಲ್ಲೋದ್ರೆ 16 ಗಂಟೆ ಎಳೆಸ್ಕೊಳ್ತೇವೆ ಕೊಡಿ ಅಂತ. ಕತ್ಲ ಆಯ್ತು, ಬನ್ನಿ ಹೋಗೋಣ. ಸೀದಾ ಇನ್ನೇನು ನೋಡಕ್ ಸಿಗಲ್ಲ. ಸೀದಾ ಜಾತ್ರೆ ಹೋಗೋಣ. ದೇವಸ್ಥಾನ ಓಪನ್ ಇದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು. ಟೈಮ್ ಈಗ ಎಕ್ಸಾಕ್ಟ್ 8 ಗಂಟೆ ಆಗಿದೆ. 8 ಗಂಟೆಗೆ ಒಳನೇಸಿಪುರ ಬಂದ್ವಿ. ನಿಧಾನಕ್ಕೆ ಬಂದ್ವಿ, ಹಂಗೆ ಮಾತಾಡ್ತಾ ಬಂದ್ವಿ. ಈಗ ದೇವಸ್ಥಾನ ಈ ಸೈಡ್ ಇರೋದು, ಬಟ್ ಎಲ್ಲ ಜಾತ್ರೆ ತೆಗ್ದಿರ್ತಾರ ಅನ್ಸುತ್ತೆ. ದೇವಸ್ಥಾನ ಜಾತ್ರೆ ಮುಗಿದ್ಮೇಲೆ ಹೋಗ್ತಾ ಇರೋದು. ಒಳ್ಳೆ ಹಬ್ಬದ ದಿವಸ ರಥ ಎಳೆಯೋದು. ಬಟ್ ಅದು ಸಣ್ಣ ಪುಟ್ಟ ಕಾನ್ಫ್ಲಿಕ್ಟ್ ಮಾಡ್ಕೊಂಡು ರಥಕ್ಕೆ ಬಟ್ಟೆ ಇಲ್ದಲೆ ಬರೀ ಹೂವಿನ ಅಲಂಕಾರದಲ್ಲಿ ಮಾಡಿರೋದು. ದೂರದಲ್ಲಿ ಕಾಣ್ತಾ ಇದೆ ನೋಡಿ ಟೆಂಪಲ್. ಬನ್ನಿ ನಿಯರ್ ಹೋಗೋಣ. ಅಲ್ಲೆಲ್ಲ ಇರುತ್ತಾ ಇಲ್ಲೋ ಗೊತ್ತಿಲ್ಲ ಜಾತ್ರೆ, ಬಟ್ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. 2 ದಿವಸ ಆಗೋಯ್ತಲ್ಲ ಜಾತ್ರೆ, ರಥ ಹೇಳುದು. ಬಟ್ ಭಾನುವಾರದವರೆಗೂ ಇರುತ್ತೆ ಅಂದ್ರೆ ಆಗಾಗ ಬಂದಿದೆ ಅಷ್ಟೇ, ಇನ್ನೆಂತ ಇಲ್ಲ. ನಮ್ದು ಏನಿದೆ ಹೊಸ ಅಲ್ಲ, ಲೋಕಲ್ ಒಳನೇಸಿಪುರ ಎಲ್ಲ ತಿರ್ಗಾಡ್ಕೊಂಡು ಆರಾಮಾಗಿರ್ತೀವಿ ಆಗ್ಲು. ಬಟ್ ಜಾತ್ರೆಗೆಲ್ಲ ನಾನು ಹೋಗಲ್ಲ, ಒಂಥರ ಅಲರ್ಜಿ ಜನ ಕಂಡ್ರೆ. ಹಾಗಾಗಿ ಇಲ್ಲೇ ನಿಲ್ಸಿ ಹೋಗ್ಬೇಕು. ಹೋಗೋಣ, ಇದೆ ಇನ್ನು. ರೆಡಿ ಹೋಗು. ಯಾರು ಜನ ಬೇಲೂರಲ್ಲಿ ಇದ್ದಾಗಲ್ಲ ನೋಡಿ, ಇದೆ ತೇರು. ಈ ಸತಿ ಬಾದ್ರೆ ಏನು ವಸ್ತ್ರ ಹಾಕ್ತಲ್ಲ, ಬರೀ ಹೂವಿನಲ್ಲಿ ಕಾನ್ಫ್ಲಿಕ್ಟ್ ಮಾಡ್ಕೊಂಡು ಮಾಡಿರೋದು. ಬಟ್ ಆ ಸ್ಟೋರಿ ಡಿಫ್ರೆಂಟ್ ಆಗಿದೆ. ಬಟ್ ಅದೆಲ್ಲ ನಾನೀಗ ಪ್ರಸ್ತಾಪ ಮಾಡಕ್ ಬರಲ್ಲ. ಜಸ್ಟ್ ದೇವಸ್ಥಾನ ಬಂದು ನೋಡ್ಕೊಳ್ಳೋಣ. ಇಲ್ಲೊಂದು ದೇವಸ್ಥಾನ ಇದೆ, ಬಟ್ ಎಲ್ಲೂ ಲಾಗ್ ಮಾಡಕ್ ಹೋಗ್ಲಿಲ್ಲ. ಬನ್ನಿ ಈಗ ಹೊರಗಡೆ ಹೋಗೋಣ ಅಂತ. ಒಂಥರ ಸಮಾಧಾನ ಆಯ್ತು, ಬಂದಿದ್ದಕ್ಕೂ ವರ್ತ್. ನಿಧಾನಕ್ಕೆ ಬಂದ್ರೆ ವರ್ತ್. ಯಾವಾಗ್ಲೂ ಒಂದ್ಸತಿ ಬಂದಿದ್ದೆ, ಬಟ್ ಹೊರಗಡೆ ಹೋದಾಗ 4 ಸೈಡ್ ನಾನು ದೇವರಿದ್ದಾವೆ. 3 ಸೈಡ್ ಮೇ ಬಿ. ಆ ಕಡೆ ತಿರುಪತಿ ದೇವರಾಗ್ಲಿ, ಆ ಕಡೆ ಕೃಷ್ಣನ್ ತರ, ಈ ಕಡೆ ಉಗ್ರ ನರಸಿಂಹಸ್ವಾಮಿ, ಲಕ್ಷ್ಮೀ ದೇವರು. ಅದು ಏನೋ ಅಂತ ಪಾಸಿಟಿವ್ ವೈಬ್ ಅದು. ನನಗೂ ತಿರುಪತಿ ಹೋಗ್ಬೇಕಂದ್ರೆ ಭಾಳ ಆಸೆ, ಬಟ್ ಅದಕ್ಕೂ ಸಮ್ ಟೈಮ್ ಬರಬೇಕಲ್ಲ. ಹಾಗಾಗಿ ಹೋಗಿಲ್ಲ. ಹೋಗ್ಬೇಕು ಲೈಫ್. ಬಟ್ ಏನೋ ನನಗೆ ಕನೆಕ್ಷನ್ ಜಾಸ್ತಿ, ಅದೇನೋ ಒಂಥರ ಪಾಸಿಟಿವ್ ಆಗಿ ಬಂತು. ಈಗ ಇಲ್ಲಿ ಉತ್ಸಾಹ ಮಾಡ್ತಾ ಇದ್ದಾರೆ. ಬನ್ನಿ ಹೊರಗಡೆ ಹೋಗಿ ಸಿಗ್ತೀನಿ. ತುಂಬಾ ಖುಷಿ ಆಯ್ತು ಮಾತ್ರ, ಬಂದಿದ್ದಕ್ಕೆ ವರ್ತ್. ಇಲ್ಲಿ ರಥ ಎಳೆಯೋದು, ಇಲ್ಲೆಲ್ಲ ಅಂಗಡಿಗಳು ಇರ್ತಾವೆ. ಬಟ್ 2 ದಿವಸ ಆಗಿರೋದ್ರಿಂದ ಇಲ್ಲಿ ಮಾತ್ರ ಹಾಕಿದ್ದಾರೆ ಅಂಗಡಿಗಳು. ಬನ್ನಿ ಹೋಗೋಣ. ನೀರು ಅಷ್ಟೊಂದಿಲ್ಲ. ತೇರಿ ಕಾನ್ಫ್ಲಿಕ್ಟ್ ಮಾಡ್ಕೊಂಡು ಬಟ್ಟೆ ಹಾಕ್ತಾರೆ, ಬರೀ ಹೂವಿನಲ್ಲಿ ಇದು ಮಾಡಿದ್ದಾರೆ. ಬಟ್ ಆ ಕಾನ್ಫ್ಲಿಕ್ಟ್ ಬಗ್ಗೆ ಡಿಬೇಟ್ ಎಲ್ಲ ಮಾಡಕ್ಕಲ್ಲ. ಬನ್ನಿ ಈಗ ಸೀದಾ ಒಂದು ರೌಂಡ್ ಹೋಗ್ಬಿಟ್ಟು ಜಾತ್ರೆ ತಿರುಗಾಡ್ಕೊಂಡು ಮತ್ತೆ ಎಕ್ಸಿಬಿಷನ್ ಹಾಕಿದ್ರೆ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ. ಸೊ ಅದು ಬಿಟ್ರೆ ಇನ್ನೇನಿಲ್ಲ. ಮೈಕಿನ ಸೌಂಡ್ ಏನು ಕೇಳೋದೇ ಇಲ್ಲ. ವ್ಲಾಗ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ. ಬನ್ನಿ ಹೋಗೋಣ, ಹಂಗೆ ಒಂದು ರೌಂಡ್ ಹಾಕಬೇಕು ಹೋಗೋಣ. ಅಷ್ಟಾಗೇನಿಲ್ಲ. ಹಿಂದೆ ಬಂದಿದ್ರೆ ಜನ ಇರೋರು, ಬಟ್ ಈಗ ಜನ ಯಾರು ಇಲ್ಲ. ಸುಮ್ಮನೆ ಹಂಗೆ ವ್ಲಾಗ್ ಮಾಡ್ತಾ ವೆಹಿಕಲ್ಸ್ ಬೇರೆ ಬರ್ತಾ ಇರೋದ್ರಿಂದ
ನಾನು ಹಿಂಗ್ ತಿರ್ಗ್ಸ್ ಮಾತಾಡಿದ್ರು ವಾಯ್ಸ್ ಕೇಳಲ್ಲ, ವೆಹಿಕಲ್ ಸಾರನ್ ಬೇರೆ, ಹಾಗಾಗಿ ಹಿಂಗೆ ಮಾಡ್ತಾ ಹೋಗ್ಬೇಕು. ಜಾತ್ರೆ ಅಂದ್ರೆ ಹೋಗದೆ 2 ತಿಂಗಳಲ್ಲಿ ಸಾಗರ ಜಾತ್ರೆ ಒಂದು, ಬೆಳಂಗಪುರ ಜಾತ್ರೆ 2, ಮತ್ ಬೇಲೂರ್ಗೆ ಹೋಗ್ಬಾರ್ದು ಅನ್ಕೊಂಡಿದ್ವಿ. ಅದು ಹೋಗ ಡೌಟೆ, ಹೋಗಕ್ ಇಷ್ಟ ಆಗಲ್ಲ, ನೋಡ್ಬೇಕು ಏನಾಗುತ್ತೆ ಅಂತ. ಈಗ ಸೀದಾ ಇಲ್ಲಿ ಸಂತೆ ಆಗ್ತದೆ ಡೌನ್ ಅಲ್ಲಿ, ಅಲ್ಲಿ ಈಗ ಸೀದಾ ಸಂತೆ ಅಂತೀನಿ, ಎಕ್ಸಿಬಿಷನ್ ತಗೋಣ. ಆಟ ಆಡಲ್ಲ ಎಂತ ಇಲ್ಲ, ಸೌಂಡ್ ಬಂತು ಅಂತ ನೋಡಿ. ಸೊ ಬನ್ನಿ ಹೋಣ. ಇನ್ನು ನೆಕ್ಸ್ಟ್ ಎಲ್ಲಾರು ಇಷ್ಟಪಡ್ತಕ್ಕಂತ ಪ್ಲೇಸ್ ಇದೆ, ಅಲ್ಲಿಗೆ ಹೋಗಿ ಬರೋಣ ಅಂತೆ. ಯಾವ ಪ್ಲೇಸು ಅಂತ ನಿಮಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್. ಅಲ್ಲಿಗೆ ಹೋಗ ಯೂಟ್ಯೂಬ್ ಶುರು ಮಾಡಿದ್ದೆ ಫಸ್ಟ್ನೇ ವಿಡಿಯೋನೇ ಅದು, ಈಗ ಟೆಂಪಲ್. ನಿಮಗೆ ಈಗ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಬಟ್ ಎಲ್ಲರೂ ಇಷ್ಟಪಡೋ ಜಾಗನೇ. ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ವಿ. ಏನಾರು ಆಗಲಿ ತಿಂಗಳಲ್ಲಿ ಹೋಗ್ಬೇಕು, ನೋಡೋಣ ಯಾರ್ಯಾರು ಹೋಗ್ತೀವಿ ಏನೇನು ಕನ್ಫರ್ಮ್ ಆಗಿಲ್ಲ. ಸೊ ಇವನು ಮತ್ತೆ ಇನ್ನೊಬ್ಬ ವಿಜಯ್ ಅಂತ ಇದಾನಲ್ಲ, ಅವನು 3 ಜನ ಇದೀವಿ. ನಮ್ಮ ಮನೆಯದು ಬರ್ತೀನಿ ಅಂತ, ಅವ್ರು ಹೆಂಗ್ ಹೋಗ್ತಾರೆ ನಂಗೆ ಗೊತ್ತಿಲ್ಲ. ಸೊ ಹೋಗೋಣ, ತುಂಬಾ ಇಷ್ಟ ಹೋಗ್ಬೇಕಂತ. ಅದು ಜಮೀನು ಇದು ಟಚ್ ಆದಕ್ಕೆ ಹಂಗಾಗಿ ಯಾವ್ದೇ ಆಫ್ ಆಯ್ತು. ಪಾರ್ಕ್ ಒಳಸ್ಕೂರು. ಯಾರನ್ನ ಹುಡುಗರುನ? ಸರಿ ಬಾ, ಹೋಗ್ಬೇಕು ಅನ್ಕೊಂಡಿದೀವಿ ಈ ತಿಂಗಳಲ್ಲಿ. ಹೋದ್ರೆ ಏನೋ ಒಂಥರ ಸಮಾಧಾನ. ಹೋಗ್ಬಾರ ನೋಡೋಣ. ಇಲ್ಲೇ ಜಾತ್ರೆ ಇಲ್ಲ ಕಾಣ್ತಾ ಇತ್ತಲ್ಲ, ಈ ಸಂತೆ ಮಾಡ ಅಂದ ಅಪ್ಪ. ಬಟ್ ಎಲ್ಲ ಆಟ ಆಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಅವಾಗೆಲ್ಲ ಹೋಯ್ತು 2018-19 ಒಂದು ಇನ್ಸಿಡೆಂಟ್ ನಂತರ ನೋಡ್ಲಿ ಅಂತಾನೆ ಗೊತ್ತಾರಲ್ಲ ಮರ್ಯ. ಇನ್ಸಿಡೆಂಟ್ ನಂತರ ಎಲ್ಲೋ ಹೋಗಕ್ಕೆ ಮನ್ಸ ಆಗಲ್ಲ. ಡೇ ಬೈ ಡೇ ಕನೆಕ್ಟೆಡ್ ಗಾಡ್ ಪೀಪಲ್ ಜೊತೆ ಇರೋಕೆ ಇಷ್ಟ ಆಗಲ್ಲ. ಫ್ರೀ ಆಗೋಣ, ಜಾತ್ರೆ ಏನೇನಿದೆ ನೋಡೋಣ. ಒಳಗಡೆ ಹೋಗ್ಬೋದು, ಏನೇನು ಹಾಕೋರ್ಗುರು ಪರವಾಗಿಲ್ಲ, ಬಟ್ ಪೂರಲ್ಲ ಯಾವ್ದ್ರಲ್ಲಿ. ಈ ಕಡೆಯಿಂದ ಎಂಟ್ರಿ ಸೀದಾ ಒಳಗಡೆ ಹೋಗೋಣ. ಕಾಣ್ತಾನೆ ಇಲ್ಲ. ಮೈಕ್ ಇದ್ದಿದ್ರೆ ಚೆನ್ನಾಗಿರೋದು, ಮೈಕ್ ಇಲ್ದಲೆ. ಇದು ಸೆಟ್ಟಿಂಗ್ಸ್ ಬೇರೆ ಮಾಡ್ಕೊಂಡಿಲ್ಲ ನಾನು, ಸೆಟ್ಟಿಂಗ್ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ಅದೇನ್ ಗೊತ್ತಾಗ್ತಿಲ್ಲ, S24 ಅಲ್ಟ್ರಾದಲ್ಲಿ. ಬನ್ನಿ ಒಳಗಡೆ ಹೋಗೋಣ. ಸಾಗರ ಹೋದಾಗ ಧೈರ್ಯವಾಗಿ ಮಾತಾಡ್ಕೊಂಡು ಹೋದೆ. ಆ ಚೆನ್ನಾಗ್ ಮುಂದೆ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದೀನಿ, ಅದ್ಯಾವ್ದು ಅದೆಲ್ಲ ಚೆನ್ನಾಗ್ ಮಾತಾಡ್ಕೋದೆ. ಈಗ ಮಾತಾಡಕ್ಕೆ ಏನೋ ಅಂತಾರಪ್ಪ, ಅದೆಂಗಿತ್ತ ಗೊತ್ತಿಲ್ಲ ಆಗ ತಲೆ. ಯಾರು ಇದಾರೆ ಅನ್ಕೊಂಡ್ರೆ ಯಾರು ಮಾಡಕ್ಕಾಗಲ್ಲ, ಯಾರು ಇಲ್ಲ ಅನ್ಕೊಂಡೆ ಹೋಗ್ಬೇಕಾಗತ್ತಷ್ಟೆ. ಅದೊಂದು ಫಿಯರ್ ಹೋಗ್ತಾ ಇಲ್ಲ ಎಲ್ಲೋದ್ರು. ಇದರಲ್ಲಿ ಚೆನ್ನಾಗಿ ಕಾಣ್ತೈತೆ 5X ಅಲ್ಲಿ, ಅಂದ್ರೆ ನೆಕ್ಸ್ಟ್ ಲೆವೆಲ್ ಕಾಣ್ತೈತೆ. ಮಾತ್ರ 10X 5X ಅಲ್ಲಿ ನೆಕ್ಸ್ಟ್ ಲೆವೆಲ್ ಆಪ್ಟಿಕಲ್ ಎಲ್ಲ ಚೆನ್ನಾಗಿ ಕಾಣ್ತೈತೆ ಗೊತ್ತಾ 5X ಅಲ್ಲಿ. 1X ಅಲ್ಲಿ ಓಕೆ. ಬನ್ನಿ ಹತ್ರಗೋಣ. ಏನು ಟಿ ತಗೊಂಡಿಗೆ ಏನು ಕೇಳೋದೇ ಇಲ್ಲ. ನಾಯ್ಸ್ ಕ್ಯಾನ್ಸಲ್ ಮಾಡ್ತೀನಿ. ಒಂದು ಚಾಟ್ಸ್ ಅಂಗಡಿ ಇದೆ, ಯಾವ ಚಾಟ್ಸ್ ಅಂಗಡಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಯಾವ್ದೋ ಒಂದು ಹೋಗ್ಬೇಕು, ಯಾವ್ದು ಹೋಗ್ಬೇಕು ಚಾಯ್ಸ್ ಮಾಡಕ್ಕೆ ಆಯ್ತಾ ಇಲ್ಲಪ್ಪ, ಯಾವ್ದಕ್ ಹೋಗ್ಬೇಕು ಅಂತ. ಯಾವ್ದಕ್ ಹೋಗೋಣ? ಯಾವ ಜನ ಇಲ್ಲ, ಅಲ್ಲಿ ಹೋಗೋಣ. ಜನ ಇದ್ರೆ ಕೂಡ ಜಾಸ್ತಿ ಇಲ್ಲೊಂದು ರೌಂಡ್ ಹೋಗಿ ಬಂದ್ಬಿಟ್ಟು ಎಲ್ಲ ಒಂದ್ ಕಡೆಗೆ ಹೋಗ್ಬಿಡ್ತೀವಿ. ಕೊನೆಗೆ ಹೋಗ್ಬಿಡಣ. ಸರಿ, ಕೊನೆ ಹೋಗ್ತಾ ಇದೀವಿ. ಕೊನೆ ಅಂಗಡಿ ಅಂತ ಅಲ್ಲ, ಈ ಕೊನೆ ಅಂಗಡಿ ಈಗ ಪಾನಿಪುರಿ ಅಂತ ಹೋಗ್ತಾ ಇದೀವಿ. ಅಲ್ಲಿ ನೋಡಿದ್ರೆ ಫಿಶ್ ಅಂಗಡಿ. ಫಿಶ್ ನಮ್ದು ಆಗ್ ಬರೋದು. ಇಲ್ಲಿಂದ ಕಾಣ್ತಾ ಇದೆ ಜಾತ್ರೆ. ಬನ್ನಿ ಈ ಅಂಗಡಿಲ್ಲ ತಿನ್ಕೊಂಬಿಟ್ಟು ಹೋಗೋಣ. 2 ಪಾನಿಪುರಿನ ಗೋಬಿನ? ಸರಿ, ಯಾವ್ದಾದ್ರು ಅಂತ ತಿನ್ಕೊಂಡು ಹೋಗೋಣ. ಕನ್ನಡನೇ? 2 ಪಾನಿಪುರಿ ಅಲ್ಲ, ಮಸಾಲೆ ಹಾಕ್ಬಿಡಿ. ಡೈಲಿ ಪಾನಿಪುರಿ ತಿನ್ನೋದೇ ಇದೆ. ನೆನ್ನೆನೂ ತಿಂದಿದ್ದೀನಿ, ಮೊನ್ನೆನೂ ತಿಂದಿದ್ದೀನಿ, ಇವಾಗ್ಲೂ ತಿಂತಿದ್ದೀನಿ. ಬೈನಿ ಪಾನಿಪುರಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಇಲ್ಲಿ, ಅಂದ್ರೆ ಇಷ್ಟ ಆಗಿಲ್ಲ. ಬಟ್ ಹಾಸನದಲ್ಲಿ ಒಂದ್ ಕಡೆ ಪಾನಿಪುರಿ ತಿಂತೀವಿ, ಅದಂತೂ ನೆಕ್ಸ್ಟ್ ಲೆವೆಲ್. ಸತಿ ಏನಾರ ಹಾಸನದಲ್ಲಿ ಏನಾರು ಲಾಗ್ ಮಾಡಿದಾಗ ಪಾನಿಪುರಿ ಅಂಗಡಿ ಆಗಲ್ಲ. ಸ್ಟೇಡಿಯಂ ಹತ್ರ ಇದೆ, ಚೆನ್ನಾಗಿ ಮಾಡ್ತಾನೆ, ತುಂಬಾ ಸೂಪರ್ ಆಗಿದೆ. ಜಾಸ್ತಿ ಅದ ತಿನ್ನೋದು, ಅದಕ್ಕೆ ಈ ರೂಢಿ ಆಗ್ಬಿಟ್ಟೈತಿ. ಎಷ್ಟು ವರ್ಷಕ್ಕೆ ಒಂದ್ 5 ಸತಿ ತಿನ್ನೋನು, ತಿನ್ನೋದೇ ಒಂದ್ 10-15 ಸತಿ ತಿನ್ನಂಗ ಆಗ್ಬಿಟ್ಟೈತೆ. ಕಡೆ ಅದ್ರ ಮುಂದೆ ಇವಾಗ ಇಲ್ಲಿ ತಿಂದೆ, ಬಟ್ ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ಇಲ್ಲಿ ಫ್ಲೇವರ್ ಇರ್ಬೋದು, ಬಟ್ ಅಲ್ಲಿ ಫ್ಲೇವರ್ ಚೆನ್ನಾಗಿ ತಿನ್ನೋತ್ತಿಗೆ ಬೇವತ್ತು ಹೋಗಾಯ್ತು. ಈಗ ಯಾವ್ದಾದ್ರು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಸೀದಾ 9-9:30 ಆಯ್ತಾ.
9 ಗಂಟೆ. ಎಲ್ಲ ತೆಳ್ಳ ಕತ್ಲೆ ಕಾಣ್ತಾ ಇಲ್ಲ. ಹ್ಮ್. 9 ಗಂಟೆ ಆಯ್ತು. ಸೊ ಬನ್ನಿ, ದೇವಸ್ಥಾನ ಗಾಡಿ ಇದೆ, ಎಲ್ಲರೂ ಊಟ ಮಾಡ್ಕೋಗಿ ಊಟ ಮಾಡ್ಕೊಬಿಟ್ಟು ಹೋಗ್ತಾರೆ. ಈಗ ಯೂಶಲಿ ನಾನು ಬಂದ್ರೆ 20 ನಿಮಿಷದಲ್ಲಿ ಬರ್ತೀನಿ, ಬಟ್ ಇನ್ನು ನಿಧಾನಕ್ಕೆ ಬರಲ್ಲ ಅಂದ್ರೆ ಇನ್ನು 1.5 ಗಂಟೆ ತಗೊಂಡ. ಅಂದ್ರೆ ನಿಧಾನಕ್ಕೆ ಬರೋಣ ಅಂತ ಹೇಳಿದೆ ನಾನು, ಹಂಗೆ ಸುಮ್ಮನೆ ನಾನು ಹಂಗೆ ನಿಧಾನಕ್ಕೆ ಬಂದೆ. ಇರಲಿ, 32 ಕಿಲೋಮೀಟರ್ 1.5 ಗಂಟೆ ಬಂದಿದ್ದೀನಿ. ಮತ್ತೆ 1.5 ಗಂಟೆ ಬರ್ತಿದ್ದಾರೆ ಲೆಕ್ಕ ಹಾಕಿ. ಇದೇ 1.5 ಗಂಟೆ ಎಲ್ಲ ಕ್ಯಾಲ್ಕುಲೇಟ್ ಬೇಡ, ಸೀದಾ ಬಂದು ಊಟ ಮಾಡ್ಕೋ. ಯಾರಕ್ಕೆ ಏನೇನ ಮಾತಾಡ್ತೀವಿ, ಊಟ ಮಾಡ್ಕೊಂಡು ಹೋಗೋಣ. ಗಣೇಶ್ಪುರ ಇಲ್ಲಿಗೆ ಮುಗೀತು. ರೈಟ್ ಹ್ಯಾಂಡಲ್ ಮಾಡಕ್ಕೆ ಆಗಲ್ಲ ವ್ಲಾಗ್ ಇಷ್ಟು. ಹೇಳ್ದ ನೀನು ಈಗ ನನ್ ಮೇಲೆ ತಾಕೆ ನಿಧಾನಕ್ಕೆ ಹೋಗೋಣ. ದಮ್ಮು ಏನ್ ಮಾಡೋಣ.